ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಆಟೋಗಳಿಗೆ ಬೇಕಾದಂತ LPG ಹಾಗೆ CNG ಗ್ಯಾಸ್ಗಳಿಗೆ ಸಾಕಷ್ಟು ಈಗ ಬರ ಬಂದಿರುವಂತದ್ದು. ನಿನ್ನೆ ಪರ್ಪಲ್ ಏನು ಗ್ಯಾಸ್ ಬಂಕ್ನಲ್ಲಿ ಸಾಕಷ್ಟು ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇತ್ತು. ಅದು ಈಗ ಏಕಾಏಕಿ ಬಂದ್ ಆಗಿರುವ ಪರಿಣಾಮವಾಗಿ ಅಂದ್ರೆ ಖಾಲಿ ಆಗಿರುವ ಪರಿಣಾಮವಾಗಿ ಬಂದಂತ ಆಟೋಗಳೇನಿದ್ದವು ಅವು ಸಾಲುಗಟ್ಟಿ ಬೆಳಗಿನಿಂದಲೂ ನಿಂತಿದ್ವು. ಆದ್ರೆ ಈಗ ಅವುಗಳು ಈಗ ಮರಳಿ ಕಳಿಸುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ನಿನ್ನೆ ತಾನೇ ಬೆಳಗಿನಿಂದಲೂ ಕೂಡ ಈ ಒಂದು ಗ್ಯಾಸ್ ಬಂಕ್ನಲ್ಲಿ ಆಟೋಗೆ ಬೇಕಾದಂತ ಅಗತ್ಯ ಎಲ್ಲ ಗ್ಯಾಸ್ಗಳು ಭರ್ತಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ 63 ರೂಪಾಯಿ ಇದ್ದಂತ 1 ಲೀಟರ್ ಗ್ಯಾಸ್ ಬೆಲೆಗೆ 93 ರೂಪಾಯಿ ಆಗಿತ್ತು. ಆದ್ರೆ ಇವತ್ತು ಬೆಳಗಿನಿಂದಲೂ ಕೂಡ ಈಗ ಖಾಲಿ ಆಗಿರುವಂತದ್ದು. ಹಾಗಾಗಿ ಆಟೋ ಚಾಲಕರು ಕೂಡ ಸಾಕಷ್ಟು ಪರದಾಟ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಪ್ರಯಾಣಿಕರನ್ನ ಒಂದೆಡೆ ತಲುಪಿಸಿದಾಗ ಮಾತ್ರ ಅವರಿಗೆ ಹಣ ಸಿಗುತ್ತೆ. ಅದನ್ನೇ ಆ ಹಣವನ್ನೇ ತೆಗೆದುಕೊಂಡು ದುಡಿಮೆಯನ್ನ ಮಾಡ್ತಾ ಇದ್ರು. ಹಾಗಾದ್ರೆ ಈಗ ಈ ಎಲ್ಲ ಆಟೋ ಚಾಲಕರೇನಿದ್ದಾರೆ ಈಗ ಸಾಕಷ್ಟು ಕಂಗಾಲಾಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮುಖ್ಯವಾಗಿ ನಿತ್ಯವೂ ಸಾವಿರಾರು ರೂಪಾಯಿ ಈ ಒಂದು ಆಟೋದಿಂದಲೇ ದುಡಿಮೆ ಆಗ್ತಾ ಇತ್ತು. ಆದ್ರೆ ಈಗ ಗ್ಯಾಸ್ ಇಲ್ಲ. ಹಾಗಾಗಿ ಒಂದ್ ಕಡೆ ಬಳ್ಳಾರಿಲಿ ಇರ್ತಕ್ಕಂಥ 8ಕ್ಕೂ ಹೆಚ್ಚು ಏನು ಗ್ಯಾಸ್ ಬಂಕ್ಗಳಿದಾವೆ ಎಲ್ಲ ಕಡೆ ಕೂಡ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ ಇರುವಂತದ್ದು. ಇದೇ ಒಂದು ಬಂಕ್ ನಲ್ಲಿ ನಿನ್ನೆ ಏನು ಆಟೋಗೆ ಬೇಕಾದಂತ ಗ್ಯಾಸ್ ಸಿಗ್ತಾ ಇತ್ತು. ಆದ್ರೆ ಈಗ ಏಕೈಕಿ ಖಾಲಿ ಆಗಿರೋ ಪರಿಣಾಮವಾಗಿ ಸಾಲುಗಟ್ಟಿ ನಿಂತಂತ ಇಲ್ಲಿ ಒಂದಷ್ಟು ಆಟೋಗಳಿದ್ದು ಎಲ್ಲವೂ ಕೂಡ ಈಗ ಮರಳಿ ಹೋಗುವಂತ ಒಂದು ಕೆಲಸ ಆಗ್ತಾ ಇರುವಂತದ್ದು. ನಮ್ಮ ಜೊತೆಗೆ ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನು ಕೂಡ ಈಗ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಯಾವಾಗ ನೀವು ಇಲ್ಲಿ ಬಂದಿದ್ರಿ, ಈಗ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸರ್, ನಾವೀಗ ಬೆಳಿಗ್ಗೆ 10:30 ಇಲ್ಲಿ ನಿಂತ್ಕೊಂಡಿದ್ವಿ ಸರ್. ನಾವು ಇವಾಗ ನೋಡಿದ್ರೆ ಗ್ಯಾಸ್ ಖಾಲಿ ಅಂತ ಹೇಳ್ತಿದಾರ. ನಾವು ನೋಡಿದ್ರೆ ಜೀವನ ಮಾಡೋದು ಹೆಂಗೆ ಸರ್? ಇವಾಗ ಗ್ಯಾಸ್ ಇಲ್ಲ ಅಂದ್ರೆ ಸಾಯಂಕಾಲ ಆದ್ರೆ ನಾವು 300 ರೂಪಾಯಿ ಫೈನಾನ್ಸ್ ಕಟ್ಟೋದಿದಾವ. ಹೆಂಗ್ ಕಟ್ಬೇಕು? ಅದನ್ನ ಯಾರು ಕೊಡ್ತಾರ ಕಟ್ಟಕ್ಕೆ? ಯಾರು ಕೊಡ್ತಾರ ಹೇಳ್ರಿ ನೀವು? ಯಾರು ಕೊಡೋರು ಇಲ್ಲ, ಕೇಳೋರು ಇಲ್ಲ ಅಂದ್ರೆ ನಮ್ನ ಯಾರು ಕೇಳ್ತಾರೆ? ಇವಾಗ 6 ಬಂಕ್ನಲ್ಲಿ ಬಂದು ಬಂಕ್ ಅದಾವ. ಇವಾಗ ಮತ್ತೆ ಹೆಂಗ್ ಕಟ್ಬೇಕು? 300 ರೂಪಾಯಿ ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಅವ್ರು ಕೇಳ್ತಾರ? ಅವರು ಕೇಳೋದಿಲ್ಲ. ಮತ್ತೆ ಹೆಂಗ ಸರ್ ನಮ್ಮ ಜೀವನ ಇವಾಗ? ಯಾರು ಹೇಳ್ರಿ? ನೀವೇ ಹೇಳ್ಬೇಕು ಇವಾಗ. ಮತ್ತೆ ದುಡಿದ್ರೆ ನಾವು ಬದುಕೋದ ಆ ತರ ಆಗಿದೆ ನೋಡ್ರಿ ಸರ್ ನಮ್ದು ಆಟೋದವ್ರ ಕತೆ. ಇಲ್ಲಿ ಸಿಗ್ತಾ ಇತ್ತಲ್ಲ ನಿನ್ನೆ ಎಲ್ಲ ಬಹಳ ಸರ್ ಇವತ್ತು ಕ್ಲೋಸ್ ಅಂತ ಇದಾರೆ. ನಿನ್ನೆ ಇದು ಎಷ್ಟಿತ್ತು ಅಷ್ಟು ಹಾಕಿದಾರ, ಇವತ್ತಿಲ್ಲ ಅಂತ ಇದಾರೆ ಸರ್. ಹೆಂಗ್ ಮಾಡ್ತಾರೆ ಮತ್ತೆ ಈಗ ದುಡಿಮೆ ನಿಮ್ಗೆ? ಏನಿಲ್ಲ ಸರ್, ಗಾಡಿ ನಿಲ್ಸೋದ ಮತ್ತೆ ಗ್ಯಾಸ್ ಬರೋವರೆಗೆ ನಮ್ಗೇನು ಕೆಲಸ ಇಲ್ಲ ಸರ್. ಯಾವಾಗ ಬರ್ತೈತೆ ಅಂತ ಹೇಳ್ತಾ ಇದಾರೆ? 2 ದಿನ 3 ದಿನ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಇವಾಗ 2 ದಿನ 3 ದಿನ ಮನೇಲಿ ಇದ್ರೆ 900 ರೂಪಾಯಿ ಫೈನಾನ್ಸ್ ಎದರು, ದುರುಮೆ ಎದರು, ಮನೆ ಜೀವನ ಎದರು, ಏನ್ತಿ ಮಕ್ಕಳು ಉಪವಾಸ ಇರ್ತಾರೆ ಸರ್. ಏನ್ ಮಾಡ್ಬೇಕು ಸರ್ ಜೀವನ? ನಾವ್ ಹೆಂಗ್ ಮಾಡ್ಬೇಕು ಹೇಳ್ರಿ ನೀವೇ? ಎಷ್ಟು ಆಟೋಗಳು ಬಂದಿದ್ವಿ ಇವತ್ತು ಇಲ್ಲಿ? ಸರ್ ಒಂದು 200ರಿಂದ 300 ಆಟೋಗಳು ಇದ್ದವು ಸರ್ ಬೆಳಿಗ್ಗೆ. ಇವಾಗ ಇಲ್ಲಿ ಬರತ್ತಷ್ಟಿಗೆ ಗ್ಯಾಸ್ ಖಾಲಿ ಅಂತ ಹೇಳಿ ಪೊಲೀಸರೆಲ್ಲ ಬಂದಿದ್ರಲ್ಲ, ಏನ್ ಹೇಳಿದ್ರು? ಅವರು ಹೇಳಿ ಗ್ಯಾಸ್ ಬರ್ತೈತಲ್ಲ ಅವಾಗ ಬರ್ರಿ ಅಂತ ಹೇಳಿದ್ರು ಸರ್. ಅವರು ಶಾಂತವಾಗಿರ್ರಿ, ಅಲ್ಲಿವರೆಗೆ ಗ್ಯಾಸ್ ಬರೋವರೆಗೆ ಶಾಂತವಾಗಿರ್ರಿ ಅಂದ್ರೆ ಶಾಂತವಾಗಿರ ಇರ್ತೀವಿ. ಜೀವನ ಮಾಡೋದು ಹೆಂಗ ಸರ್ ಇವಾಗ? ಅದು ಹೇಳ್ರಿ. ಎಷ್ಟು ದಿನ? 15 ದಿನ ಇರ್ಬೇಕಾ? 1 ದಿನ ಇರ್ಬೇಕಾ? 2 ದಿನ ಇರ್ಬೇಕಾ? 3 ದಿನ ಇರ್ಬೇಕಾ? ವಾರನ್ಗಟ್ಲೆ ಇದ್ರೆ ನಮ್ದು ಕಟ್ಟವೆಲ್ಲ ನಿಂತ್ಕೊಂಡು ಹೋಗ್ಬಿಡ್ತಾವ ಸರ್. ಸ್ಕೂಲ್ ಹೆಂಗ ಕಟ್ಟಬೇಕು? ಇವಾಗ ಬಾಡಿಗೆ ಆಟೋರು 300 ರೂಪಾಯಿ ಬಾಡಿಗೆ ಕಟ್ಟಬೇಕು. ಹೆಂಗ್ ಕಟ್ತಾರ ಸರ್ ಅವರು? ಇವಾಗ ಓನರ್ಗಳು ಏನಂತಾರ, ನಮ್ಗೆ ಅವೆಲ್ಲ ಹೇಳ್ಬೇಡಪ್ಪ, ನಾವು ಫೈನಾನ್ಸ್ ಕಟ್ಟಬೇಕು, ಗಾಡಿ ಫೈನಾನ್ಸ್ ತಂದಿವಿ, ನೀನ್ ಬಾಡಿಗೆ ಏನಕ್ಕ 300 ರೂಪಾಯಿ ಸಾಯಂಕಾಲ ಕಟ್ಬೇಕಂತಾರೆ. ಇದಿಷ್ಟು ಇಲ್ಲಿನ ಆಟೋ ಚಾಲಕರ ಅಳಲಾಗಿರ್ತಕ್ಕಂಥದ್ದು. ನಿತ್ಯ ಇವನ್ನು ದುಡಿಮೆ ಮಾಡ್ತಾ ಇದ್ರು. ಆದ್ರೆ ಈಗ ಗ್ಯಾಸ್ ಇಲ್ಲದ ಪರಿಣಾಮವಾಗಿ ಆಟೋಗಳು ನಿಂತಲೇ ನಿಂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ನಿತ್ಯವು ಫೈನಾನ್ಸ್ಗೆ 300 ರೂಪಾಯಿನ ನಾವು ಭರಿಸಬೇಕಾಗುತ್ತೆ. ಜೊತೆಗೆ ಜೀವನಕ್ಕೂ ಕೂಡ ಇದೇ ಆಟೋವನ್ನ ನಂಬಿಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ವಿ. ಆದ್ರೆ ಏಕೈಕಿ ಈ ತರ ಗ್ಯಾಸ್ ಖಾಲಿ ಆದ್ರೆ ನಮ್ಮ ಜೀವನ ಹೇಗೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಳಲನ್ನ ತೋಡಿಕೊಳ್ಳುವಂತ ಒಂದು ಕೆಲಸವನ್ನ ಇಲ್ಲಿನ ಆಟೋ ಚಾಲಕರು ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಆಟೋ ಚಾಲಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿರತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.